ನಮಸ್ಕಾರ ಸ್ನೇಹಿತರೆ. ರಾಜಕೀಯ ಅಂದ್ರೇ ಹಾಗೆ ಯಾವಾಗ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇಲ್ಲಿ ತಂತ್ರದ ಜೊತೆ ರಣತಂತ್ರ ಇದ್ದೇ ಇರುತ್ತೆ. ಇದನ್ನೇ ನಾವು ಈಗ ರಾಜಕೀಯದಲ್ಲಿ ನೋಡ್ತಾ ಇರೋದು. ಇಷ್ಟು ದಿನ ನವೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ಕುರ್ಚಿಯಿಂದ ಇಳಿದು ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋ ಮಾತು ಸಖತ್ ಟ್ರೆಂಡಲ್ಲಿ ಇತ್ತು. ಬ್ರೇಕಿಂಗ್ ನ್ಯೂಸ್ ಕೂಡ ಅದೇ ಬರ್ತಾ ಇತ್ತು. ಆದರೆ ಸಿಎಂ ಸಿದ್ದರಾಮಯ್ಯರ ಮಗ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟ ಒಂದೇ ಒಂದು ಹೇಳಿಕೆ ಡಿಕೆ ಶಿವಕುಮಾರ್ ಸಿಎಂ ಕನಸಿಗೆ ಕೊಡಲಿ ಪೆಟ್ಟನ್ನೇ ಹಾಕಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಡಿಕೆಶಿಗಿಂತ ಸತೀಶ್ ಜಾರಕಿಹೊಳಿ ಎಷ್ಟು ಪವರ್ಫುಲ್? ಇವರ ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ ಏನು? ಯಾಕೆ ಕಾಂಗ್ರೆಸ್ ಸತೀಶ್ ಜಾರಕಿಹೊಳಿಗೆ ಸಿಎಂ ಪಟ್ಟ ಕಟ್ಟೋಕೆ ನಿರ್ಧಾರ ಮಾಡಿದೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಈ ಒಂದೇ ಒಂದು ಮಾತು ರಾಜ್ಯದ ಸಿಎಂ ಸಿದ್ದರಾಮಯ್ಯರ ಮಗ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ ಈ ಒಂದು ಮಾತು ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಡಿಕೆಶಿ ಸಿಎಂ ಆಗೋ ಕನಸಿಗೆ ಕೊಳ್ಳಿಯನ್ನೇ ಇಟ್ಟಿದೆ. ಯತೀಂದ್ರ ಮಾತಿನಿಂದ ಕೇವಲ ಡಿಕೆಶಿಗೆ ಮಾತ್ರ ಅಲ್ಲ, ರಾಜ್ಯದ ಜನರಿಗೂ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ. ರಾಜ್ಯದ ಜನರಿಗೆ ಸಿಎಂ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋ ಕ್ಲಾರಿಟಿ, ಈ ಒಂದು ಮೆಸೇಜ್ ಅನ್ನು ಈಗ ಕಾಂಗ್ರೆಸ್ ಕೊಟ್ಟಿದೆ. ಇದಕ್ಕೆ ಪೂರಕವಾದ ಕೆಲಸಗಳು ಕೂಡ ಸತೀಶ್ ಜಾರಕಿಹೊಳಿ ಕಡೆಯಿಂದ ಆಗ್ಲಿಂದಲೂ ಕೂಡ ನಡೀತಾನೆ ಇದೆ. ಬೆಳಗಾವಿ ಮಾತ್ರ ಅಲ್ಲದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅದಕ್ಕೆ ಬೇಕಾದ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಳ್ತಾ ಬಂದಿದ್ದಾರೆ. ಬೈ ಎಲೆಕ್ಷನ್ನಲ್ಲಿ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಗೆಲ್ಲೋಕೆ ಇವರೇ ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು. ಇನ್ನು ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾಗಿ ಇಡೀ ರಾಜ್ಯದಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಗೆಲುವಿನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪಾತ್ರ ತುಂಬಾನೇ ಇತ್ತು. ಇನ್ನು ಅಹಿಂದ ವರ್ಗಗಳ ವಿಚಾರಕ್ಕೆ ಬಂದಾಗ ಆ ಸಿದ್ಧಾಂತದಲ್ಲಿ ಡಿಕೆ ಶಿವಕುಮಾರ್ ತುಂಬ ಕ್ಲಾರಿಟಿ ಇಟ್ಕೊಂಡು ಮಾತನಾಡಿದಂತೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಅದು ಸದನದಲ್ಲಿ RSS ಗೀತೆಯನ್ನು ಹಾಡಿದಿರಬಹುದು. ಹಾಗೆ RSS ವಿವಾದದ ಬಗ್ಗೆ ಎಲ್ಲೂ ಕೂಡ ಅವರು ಮಾತನಾಡಿಲ್ಲ. ಇವೆಲ್ಲ ಅಹಿಂದ ವರ್ಗದ ಪರ ಇದ್ದಾರೆ ಡಿಕೆಶಿ ಅನ್ನೋ ಥರ ಎಲ್ಲೂ ಕೂಡ ಕಾಣದಂತೆ ಮಾಡಿದೆ. ಆದರೆ ಸತೀಶ್ ಜಾರಕಿಹೊಳಿ ಅಹಿಂದ ವರ್ಗಗಳ ಪೂರಕವಾದ ನಿಲುವುಗಳನ್ನು ಇಟ್ಕೊಂಡು ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅಹಿಂದ ವರ್ಗಗಳಿಗೆ ತುಂಬ ಹತ್ತಿರ ಆಗ್ತಾ ಇದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ನ ನಾಯಕರು ಮತ್ತು ಶಾಸಕರ ಜೊತೆ ಒಳ್ಳೆಯ ಒಡನಾಟ ಮತ್ತು ಹಿಡಿತ ಇವರಿಗೆ ಉಂಟು. ಇದು ಎಲ್ಲೋ ಒಂದು ರೀತಿ ಇವರಿಗೆ ಪ್ಲಸ್ ಆಗಿದೆ. ಹಾಗೆ ವಾಲ್ಮೀಕಿ ಸಮುದಾಯ ಕಳೆದ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪರವಾಗಿ ನಿಂತಿತ್ತು. ಇವರು ಕೂಡ ಅದೇ ಸಮುದಾಯದವರಾಗಿದ್ದಾರೆ. ಅದು ಕೂಡ ಇವರಿಗೆ ಎಲ್ಲೋ ರೀತಿಯ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಆದರೆ ಈ ಯತೀಂದ್ರ ಅವರ ಹೇಳಿಕೆ ಕಾಂಗ್ರೆಸ್ನಲ್ಲಿ ಒಂದು ಮುಕ್ತ ಚರ್ಚೆಗೆ ನಾಂದಿ ಹಾಡಿದೆ ಅಂತಾನೆ ಹೇಳ್ಬೋದು. ಸಿದ್ದರಾಮಯ್ಯ ನಂತರ ಯಾರು ಸಿಎಂ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಕೊಟ್ಟಿದೆ. ಇಷ್ಟು ದಿನ ಡಿಕೆಶಿ ಸಿಎಂ ಅಂತ ಹೇಳ್ತಾ ಇದ್ರು. ಆದರೆ ಈಗ ಅದೆಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಬಿದ್ದಿದ್ದು, ನಮ್ಮ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅನ್ನೋ ಹಿಂಟನ್ನು ಕಾಂಗ್ರೆಸ್ ಯತೀಂದ್ರ ಮೂಲಕ ಈಗಾಗಲೇ ಕೊಡಿಸಿದೆ. ಸಿಎಂ ಮಗನೇ ಈ ಒಂದು ಹೇಳಿಕೆ ನೀಡಿದ್ರಿಂದ ನೀರಿಂದು ನೀರಿಗೆ, ಹಾಲಿಂದು ಹಾಲಿಗೆ ಅನ್ನೋ ಕ್ಲಿಯರ್ ಪಿಕ್ಚರ್ ಈಗ ಎಲ್ಲರಿಗೂ ಸಿಕ್ಕಿದೆ. ಇದು ಡಿಕೆಶಿ ಮತ್ತು ಅವರ ಬಣಕ್ಕೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಸಿಎಂ ರೇಸ್ನಲ್ಲಿ ಮೊದಲಿದ್ದ ಡಿಕೆಶಿಯನ್ನ ಹಿಂದಿಕ್ಕಿ ಈಗ ಸತೀಶ್ ಜಾರಕಿಹೊಳಿ ತುಂಬ ಮುಂದೆ ಇದ್ದಾರೆ ಅನ್ನೋದು ಇಡೀ ರಾಜ್ಯದ ಜನರಿಗೆ ಈ ಮೂಲಕ ಗೊತ್ತಾಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಬಲದ ಮೇಲೆ ಡಿಕೆಶಿ ಇರೋದು, ಡಿಕೆಶಿ ಬಲದ ಮೇಲೆ ಕಾಂಗ್ರೆಸ್ ಇಲ್ಲ. ಅಂದರೆ ಸಿದ್ದರಾಮಯ್ಯ ಬಲ, ಅವರ ಜನಪ್ರಿಯತೆ ಮತ್ತು ಅಹಿಂದ ಶಕ್ತಿ ಇಲ್ಲಿ ಒಂದು ಶಿವಕುಮಾರ್ಗೆ ಸವಾಲ್ ಅಂತಾನೆ ಹೇಳ್ಬೋದು. ಈ ಒಂದು ಅಹಿಂದ ಶಕ್ತಿ ಮತ್ತು ಸಿದ್ದರಾಮಯ್ಯರ ಜನಪ್ರಿಯತೆ ಸೇರಿದ್ರೆ ಮಾತ್ರ ಕಾಂಗ್ರೆಸ್ನ ಬಲ ಹೆಚ್ಚಾಗುತ್ತೆ. ಅದು ಅಧಿಕಾರಕ್ಕೆ ಬರೋಕೆ ಸಾಧ್ಯವಾಗುತ್ತೆ. ಇಲ್ಲಾಂದ್ರೆ ಅಧಿಕಾರಕ್ಕೆ ಬರೋಕೆ ಸಾಧ್ಯವಿಲ್ಲ. ಆದರೆ ಇಲ್ಲಿ ಡಿಕೆಶಿಗೆ ಇರೋ ಬಲ ಏನಂದ್ರೆ ಕೇವಲ ಹೈಕಮಾಂಡ್ ಆಶೀರ್ವಾದ ಮಾತ್ರ. ಸಿದ್ದರಾಮಯ್ಯ ನಂತರ ಡಿಕೆಶಿ ಅನ್ನೋ ಆಶೀರ್ವಾದ ಸಿಗಬಹುದು ಹೊರತು ಹೈಕಮಾಂಡ್ ಹೇಳಿದ ತಕ್ಷಣ ಡಿಕೆಶಿ ಸಿಎಂ ಆಗೋಕೆ ಆಗಲ್ಲ. ಅಲ್ಲಿ ಶಾಸಕರ ಬೆಂಬಲ ಕೂಡ ಮುಖ್ಯವಾಗುತ್ತೆ. ಹಾಗೆ ರಾಜ್ಯ ನಾಯಕರ ಬೆಂಬಲ ಮತ್ತು ಅವರ ಹೇಳಿಕೆ ಅವರೆಲ್ಲವೂ ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಹೀಗಾಗಿ ಇದು ಎಲ್ಲೋ ಒಂದು ಕಡೆ ಡಿಕೆಶಿ ಅವರಿಗೆ ಎಫೆಕ್ಟ್ ಅಂತಾನೆ ಹೇಳ್ಬೋದು. ಇನ್ನು ನಾವು ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪ್ಲಸ್ ಆ್ಯಂಡ್ ಮೈನಸ್ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಸತೀಶ್ ಜಾರಕಿಹೊಳಿ ವಾಲ್ಮೀಕಿ ಸಮುದಾಯದ ಹಿರಿಯ ನಾಯಕರು. ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದ ವರ್ಚಸ್ಸನ್ನು ಇವರು ಹೊಂದಿದ್ದಾರೆ. ಹಾಗೆ ಪ್ರಭಾವಿ ಕುಟುಂಬದ ಹಿನ್ನೆಲೆ,
ಚುನಾವಣಾ ತಂತ್ರಗಾರಿಕೆಯಲ್ಲೂ ಪಳಗಿದವರು ಇವರಾಗಿದ್ದಾರೆ. ಇನ್ನು ಸಂಘಟನಾತ್ಮಕವಾಗಿ ಅನುಭವ ಇದೆ, ಅಹಿಂದ ವರ್ಗವನ್ನ ಸೆಳೆಯುವ ಸಾಮರ್ಥ್ಯ ಕೂಡ ಇವರಿಗೆ ಇದೆ. ಇನ್ನು ಸೈದ್ಧಾಂತಿಕವಾಗಿಯೂ ಇವರು ಸಿದ್ದರಾಮಯ್ಯ ಮನಸ್ಥಿತಿಯವರಾಗಿದ್ದಾರೆ. ಜಾತ್ಯತೀತ ಮತ್ತು ವೈಚಾರಿಕ ನಡೆಯ ಮೂಲಕ ಗುರುತಿಸಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಶಾಸಕರು ಮತ್ತು ನಾಯಕರ ಬೆಂಬಲ ಕೂಡ ಇದೆ. ಸಿದ್ದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಪ್ರಭಾವಿ ಸಚಿವರು, ಮುಖಂಡರ ಸಾಥ್ ಕೂಡ ಇವರಿಗೆ ಇದೆ. ಸಿದ್ದು ಆಪ್ತರು ಸತೀಶ್ ಜಾರಕಿಹೊಳಿ ನಾಯಕತ್ವವನ್ನು ಒಪ್ಪಿಕೊಳ್ತಾರೆ. ಇವೆಲ್ಲ ಇವರಿಗೆ ಒಂದು ರೀತಿಯ ಪ್ಲಸ್ ಅಂತಾನೆ ಹೇಳ್ಬೋದು. ಇವೆಲ್ಲ ಸತೀಶ್ ಜಾರಕಿಹೊಳಿ ಅವರ ಪ್ಲಸ್ ಪಾಯಿಂಟ್. ಅವರ ಮೈನಸ್ ಪಾಯಿಂಟ್ ಏನು ಅಂತ ನೋಡ್ತಾ ಹೋಗೋಣ ಬನ್ನಿ. ಸತೀಶ್ ಉತ್ತಮ ವಾಗ್ಮಿಯಲ್ಲ, ರಾಜಕಾರಣಕ್ಕೆ ಮಾತಿನ ಕಲೆ ತುಂಬಾ ಅಗತ್ಯ. ಇನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಅಷ್ಟೇ ಸೀಮಿತವಾಗಿದ್ದಾರೆ ಎಂಬ ಆರೋಪ ಕೂಡ ಇವರ ಮೇಲೆ ಇದೆ. ಇನ್ನು ಬೆಂಗಳೂರು ಮತ್ತು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ತಮ್ಮ ವರ್ಚಸ್ಸನ್ನು ಬೆಳೆಸಿಕೊಂಡಿಲ್ಲ. ಅಖಂಡ ಕರ್ನಾಟಕಕ್ಕೆ ನಾಯಕತ್ವವನ್ನು ನೀಡುವ ಸಾಮರ್ಥ್ಯ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಈ ಮೂಲಕ ಇವರಿಗೆ ಎದುರಿಸಬೇಕಾಗುತ್ತೆ. ಇನ್ನು ಸತೀಶ್ ಜಾರಕಿಹೊಳಿಗೆ ಕುಟುಂಬ ರಾಜಕಾರಣದ ಸಮಸ್ಯೆ ಇದೆ. ಅದೊಂದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ರಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲಿದ್ದಾರೆ, ಸತೀಶ್ ಕಾಂಗ್ರೆಸ್ನಲ್ಲಿದ್ದಾರೆ. ಇಡೀ ಕುಟುಂಬ ರಾಜಕಾರಣದಲ್ಲಿ ಇದೆ. ಇದು ಕುಟುಂಬ ರಾಜಕಾರಣ ಅನ್ನೋ ಆರೋಪಕ್ಕೂ ಕೂಡ ಕಾರಣ ಆಗುತ್ತೆ. ಒಟ್ಟಿನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅನ್ನೋದನ್ನ ಕಾಂಗ್ರೆಸ್ ಒಪ್ಪಿಕೊಂಡಿದೆ. ಅದನ್ನ ಸಿಎಂ ಆಗಿರುವ ಸಿದ್ದರಾಮಯ್ಯರ ಮಗನ ಬಾಯಲ್ಲೇ ಹೇಳಿಸಿದೆ. ಡಿಕೆಶಿ ಕನಸಿಗೆ ಈ ಮೂಲಕ ಒಂದು ಕೊಳ್ಳಿಯನ್ನೇ ಇಟ್ಟಿದೆ ಅಂತಾನೆ ಹೇಳ್ಬೋದು. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.